ಸಿಂಧು ಅವರೇ, ಮನೆಯಿಂದ ಹೊರಡ್ಬೇಕಾದ್ರೆ ಕೇಳಿದಾಗ ಏನೂ ಸರಿಗೆ ಹೇಳಲಿಲ್ಲ. ಕಾರಲ್ಲಿ ಹೇಳ್ತೀನಿ ಅಂತ ಹೇಳಿದ್ರಿ. ಏನಂತ ಈಗಲಾದರೂ ಹೇಳಿ. ಅಕ್ಕ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು ವಿರಾಟ್. ವಾಟ್? ಮತ್ತೆ ನೀವು ಅಣ್ಣಂಗೆ ಹೇಳ್ಬೋದಿತ್ತಲ್ವಾ? ಹೇಳ್ಬೋದಾಗಿತ್ತು, ಆದ್ರೆ ಅಥರ್ವಾನು ನಮ್ ಜೊತೆ ಬಂದ್ರೆ ಗಲಾಟೆ ಆಗ್ಬಿಡುತ್ತೇನೋ ಅಂತ ಸುಮ್ಮನಾದೆ. ಅದು ಸರಿ, ಅದ್ಗೆ ಇರೋ ಜಾಗ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾರು ಫೋನ್ ಮಾಡಿ ಹೇಳಿದ್ದು? ಸೈಕೊಲಾಜಿಕಲ್ ಪವರ್ನ ಯೂಸ್ ಮಾಡ್ಕೊಂಡು ನಾನೇ ಅಕ್ಕ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡೆ. ನಾನು ಅಕ್ಕನ ರೂಮಿಗೆ ಹೋಗಿ ಅವಳ ಮೊಬೈಲ್ನ ತಗೊಂಡೆ. ಪಾಸ್ವರ್ಡ್ ಎಲ್ಲ ಚೆಕ್ ಮಾಡಿದೆ. ಓಪನೇ ಆಗ್ತಿಲ್ವಲ್ಲ. ಯಾವ ಪಾಸ್ವರ್ಡ್ ಇಟ್ಟಿರ್ಬೋದು? ಇಲ್ಲ, ಅಕ್ಕ ನನ್ನ ಡೇಟ್ ಆಫ್ ಬರ್ತ್ ಪಾಸ್ವರ್ಡೇ ಇಟ್ಟಿರ್ತಾಳೆ. ಇದನ್ನು ಚೇಂಜ್ ಮಾಡ್ಬಿಟ್ಟಿದ್ದಾಳಲ್ಲ. ಅವಳ ಡೇಟ್ ಆಫ್ ಬರ್ತು ಇಟ್ಟಿಲ್ಲ. ಏನ್ ಪಾಸ್ವರ್ಡ್ ಇಟ್ಟಿರ್ಬೋದು? ಕೊನೆಗೆ ಅಥರ್ವನ್ ಡೇಟ್ ಆಫ್ ಬರ್ತ್ ಇತ್ತು. ಅಥರ್ವ. ಅದರಿಂದ ಮೊಬೈಲು ಲಾಕ್ ಓಪನ್ ಆಯ್ತು. ಆಮೇಲೆ ಕಾಲ್ ಲಿಸ್ಟ್ ಚೆಕ್ ಮಾಡಿದೆ. ಅದರಲ್ಲಿ ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ದಾರೆ ಅಂತ ಚೆಕ್ ಮಾಡಿದಾಗ ಅಕ್ಕ ಲೇಡೀಸ್ ಕ್ಲಬ್ ಫ್ರೆಂಡ್ಸ್ ಜೊತೆ ಜಾಸ್ತಿ ಕನೆಕ್ಟ್ ಆಗ್ತಾಳೆ. ಅವರನ್ನ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ನಮ್ದು ನೆಕ್ಸ್ಟ್ ಮೀಟಿಂಗ್ ಯಾವಾಗ? ಹಲೋ ಮೇಡಮ್, ನಾನು ಭವಾನಿ ಅವ್ರ ತಂಗಿ ಸಿಂಧು ಮಾತಾಡ್ತಿರೋದು. ಅಕ್ಕ ಲೇಡೀಸ್ ಕ್ಲಬ್ಗೆ ಏನಾದರೂ ಬಂದಿದ್ದಾಳಾ? ಇಲ್ಲ, ಯಾಕೆ? ಅದು ಆಕ್ಚುಲಿ ಅಕ್ಕ ಹೋಗ್ಬೇಕಾದ್ರೆ ಫೋನ್ ಮನೇಲೆ ಬಿಟ್ಟು ಹೋದ್ಲು, ಅದಕ್ಕೆ ಇನ್ಫಾರ್ಮ್ ಮಾಡೋಣ ಅಂತ. ಓ, ನಾನೀಗ ಕ್ಲಬ್ಗೆ ಹೋಗ್ತಾ ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್. ಹಲೋ ಮೇಡಮ್, ಅಕ್ಕ ಇವತ್ತು ಕಂಪನಿಗೆ ಬಂದಿದ್ದಾಳಾ? ಓ ಹೌದಾ, ಸರಿ ಮೇಡಮ್. ಛೇ, ಅಕ್ಕ ಅಲ್ಲಿಗೂ ಹೋಗಿಲ್ವಲ್ಲ, ಏನ್ ಮಾಡೋದು? ಆಮೇಲೆ ವಾಟ್ಸ್ಆ್ಯಪ್ ಚೆಕ್ ಮಾಡಿದಾಗ ಅಲ್ಲಿ ಒಂದೇ ನಂಬರ್ಗೆ ತುಂಬಾ ಸಲ ಕಾಲ್ ಹೋಗಿತ್ತು. ಸರಿ ಅಂತ ಆ ನಂಬರ್ಗೂ ಕಾಲ್ ಮಾಡಿದೆ. ಅಕ್ಕ ಅಲ್ಲಿಗೂ ಹೋಗಿಲ್ಲ ಅಂದ್ರೆ ಮತ್ತಿನ್ನೆಲ್ಲಿಗೆ ಹೋಗಿರ್ಬೋದು? ವಾಟ್ಸ್ಆ್ಯಪ್ ಲಿಸ್ಟಲ್ಲಿ ನೋಡೋಣ. ಇದ್ಯಾವ್ದಿದು? ನಿಶಾ ಅನ್ನೋ ನಂಬರ್ಗೆ ತುಂಬಾ ಕಮ್ಯುನಿಕೇಟ್ ಮಾಡಿದಾಳೆ. ಇವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದು. ಫಸ್ಟು ಕಾಲ್ ರಿಸೀವ್ ಮಾಡಲಿಲ್ಲ. ಆಮೇಲೆ ಹಲೋ ಯಾರು ಅಂತ ಕೇಳಿದ್ರು. ಭವಾನಿ ಮೇಡಮ್ ಮನೇಲಿ ಫೋನ್ ಬಿಟ್ಟು ಬಂದಿದ್ದಾರೆ. ಅವ್ರ ಫೋನಿಂದ ಯಾರು ಕಾಲ್ ಮಾಡ್ತಿರ್ಬೋದು? ಬೇಡ, ಈಗಲೇ ರಿಸೀವ್ ಮಾಡೋದು ಬೇಡ. ಛೇ, ರಿಸೀವ್ ಮಾಡ್ತಿಲ್ವಲ್ಲ. ಇವ್ರು ರಿಸೀವ್ ಮಾಡೋವರೆಗೂ ಬಿಡಲ್ಲ ಅನ್ಸತ್ತೆ. ಹಲೋ, ಯಾರು? ನನಗೆ ಅವಾಗ್ಲೇ ಡೌಟ್ ಬಂತು, ಅಕ್ಕ ಅವ್ರ ಮನೇಲೇ ಇದ್ದಾಳೆ ಅಂತ.
ಹಲೋ, ಯಾರ್ ಮಾತಾಡ್ತಾ ಇರೋದು? ಯಾರು ಅಂತ ಕೇಳಿದ ಮಾತ್ರಕ್ಕೆ ಅದಕ್ಕೆ ಅವರು ಅವ್ರ ಮನೇಲಿ ಇದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾಕಂದ್ರೆ ಅಕ್ಕ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲದೆ ಇರೋರು ನಾರ್ಮಲ್ ಆಗೇ ಮಾತಾಡ್ತಾ ಇದ್ರು. ಆದ್ರೆ ಈ ಕಾಲ್ ರಿಸೀವ್ ಮಾಡಿ ಯಾರು ಅಂತ ಕೇಳ್ದವ್ರ ನಂಬರ್ಗೆ ಅಕ್ಕ ತುಂಬಾ ಸಲ ಕಾಂಟ್ಯಾಕ್ಟ್ ಮಾಡಿದಾಳೆ. ಜೊತೆಗೆ ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಆ ಫೋನ್ನ ರಿಸೀವ್ ಮಾಡಿರ್ಲಿಲ್ಲ. ಎರಡನೇ ಸಲ ರಿಸೀವ್ ಮಾಡಿ ಫೋನ್ ತಗೊಂಡು ಯಾರ್ ನಂಬರು ಅಂತ ಗೊತ್ತಿಲ್ಲದೆ ಇರೋ ಹಾಗೆ ಆಕ್ಟ್ ಮಾಡ್ತಾ ಹಲೋ ಯಾರು ಅಂತ ಕೇಳಿದ್ರು. ಅಕ್ಕ ತನ್ನ ಫೋನ್ನ ಮನೇಲೆ ಬಿಟ್ಟು ಕಾಣೆ ಆಗಿದ್ದಾಳೆ ಅನ್ನೋ ಸತ್ಯ ನಿಶಾಗೆ ಮೊದ್ಲೇ ಗೊತ್ತಿತ್ತು. ಭವಾನಿ ಅಕ್ಕ ಫೋನ್ ಮನೇಲೆ ಬಿಟ್ಟು ಹೋಗಿದ್ದಾಳೆ ಅಂದ್ಮೇಲೆ ಅವಳ ಫೋನಿಂದ ಕಾಲ್ ಬರ್ತಿದೆ ಅಂದಾಗ ಮನೇಲಿ ಬೇರೆ ಯಾರೋ ಕಾಲ್ ಮಾಡ್ತಿದ್ದಾರೆ ಅಂತ ನಿಶಂಗೆ ಪಕ್ಕ ಗೊತ್ತಿತ್ತು. ಆದ್ರೆ ಇದು ಅವಳಿಗೆ ಗೊತ್ತಿಲ್ದೇನೆ ಹಲೋ ಯಾರು ಅಂತ ಮಾತಾಡ್ದಂಗಿತ್ತು. ಆಕ್ಟ್ ಮಾಡಿ ಸಿಕ್ಕಾಕೊಂಡ್ಲು ಅಷ್ಟೆ. ಸೂಪರ್ ನೀವು. ಈ ನಿಮ್ ಬ್ರಿಲಿಯಂಟ್ ಮೈಂಡ್ ಇದೆಯಲ್ವಾ, ಇದಕ್ಕೆ ಈ ಪ್ರಪಂಚದಲ್ಲೇ ಯಾರಿಗೂ ಮ್ಯಾಚ್ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ಸಣ್ಣ ಕ್ಲೂ ಹಿಡ್ಕೊಂಡು ಇಷ್ಟೊಂದು ದೊಡ್ಡ ಸ್ಕೆಚ್ನ ಕಂಡು ಹಿಡಿದ್ಬಿಟ್ರಲ್ಲ. ಸಿಂಧು, ಯು ಆರ್ ರಿಯಲಿ ಗ್ರೇಟ್. ಆದ್ರೆ ಈ ವಿಚಾರ ಅವ್ರಿಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅಕ್ಕ ಪಕ್ಕ ಅಲ್ಲಿಂದ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಟೈಮ್ ಕೊಡೋದೇ ಬೇಡ, ಬೇಗ ಹೋಗೋಣ.